ನಮಸ್ಕಾರ. ಪಂಚಾಯಿತಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ನನ್ನ ಜೊತೆಗೆ ಇವತ್ತಿರುವಂತಹ ಅತಿಥಿ 2008ರಿಂದಲೂ ಕೂಡ ಈ ಕ್ಷೇತ್ರ ಅಂದರೆ ನಾನು ಕುಳಿತಿರುವಂತಹ ಪ್ರದೇಶ ಇದು ಶಾಂತಿನಗರ ವಿಧಾನಸಭಾ ಕ್ಷೇತ್ರ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸತತವಾಗಿ ರಾಜ್ಯ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವರು. 2024 ಜನವರಿ ತಿಂಗಳಿನಿಂದ BDA ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವಂಥವರು. ಹಿಂದೆ BMTC ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿರುವಂಥವರು. NA ಹ್ಯಾರಿಸ್ ಅವರು ನನ್ನ ಜೊತೆಗೆ ಮಾತನಾಡೋದಕ್ಕೆ ಜೊತೆಯಾಗಿದ್ದಾರೆ. ಹ್ಯಾರಿಸ್ ಅವರೇ, ನಮಸ್ಕಾರ. ನಮಸ್ಕಾರ ಹರಿಪ್ರಸಾದ್ ಅವರೇ. ನಿಮ್ಮನ್ನು ಮಂತ್ರಿಯಾಗಿ ಮಾತನಾಡಿಸ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೆ ಇವತ್ತು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂದು 2026ರಲ್ಲಿ ಮುಖ್ಯಮಂತ್ರಿ ಬದಲಾವಣೆಯೊಂದಿಗೆ ಹೊಸ ಸಂಪುಟದ ಒಂದು ರಚನೆ ಆಗುತ್ತೆ ಅನ್ನುವಂಥದ್ದು. ಆ ಹೊಸ ಸಂಪುಟ ರಚನೆ ಆದಾಗ ಹ್ಯಾರಿಸ್ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಲಿಸ್ಟ್ನಲ್ಲಿ ಯಾರಾದರೂ ಹೆಸರುಗಳಿದ್ದರೆ ಅದರಲ್ಲಿ ಹ್ಯಾರಿಸ್ ಅವ್ರದ್ದು ಭಾಳ ಪ್ರಮುಖವಾಗಿತ್ತು. ಏನಾಯಿತು? ಇಲ್ಲ ನೋಡಿ, ನೀವು ಹೇಳೋದೆಲ್ಲ ಸತ್ಯನೇ. ಹೆಸರಿತ್ತು, ನಾವು ಪಕ್ಷಕ್ಕೋಸ್ಕರ ಭಾಳಷ್ಟು ಶಿಸ್ತಿನಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಸ್ನೇಹಿತರು, ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಮಗದು ಭಾಳಷ್ಟು ಸಂತೋಷ ತಂದಿರುವಂಥ ವಿಚಾರ. ಕೆಲವು ಸಂದರ್ಭಗಳಲ್ಲಿ ನಮ್ಮವ್ರಿಗೋಸ್ಕರ ನಾವು ಕೂಡ ಕೆಲವು ಸರಿ ಸ್ಯಾಕ್ರಿಫೈಸ್ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ನಾವೀಗೇನೆಂದರೆ ನಮ್ಮ ಪಕ್ಷ ಆಡಳಿತದಲ್ಲಿ ಇರಬೇಕು, ಮುಂದಿನ ಚುನಾವಣೆ ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಎಲ್ಲರನ್ನ ಜೊತೆಗೆ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಕೆಲವು ಸರಿ ಜೊತೆಯಲ್ಲಿರೋರನ್ನ ಸ್ಯಾಕ್ರಿಫೈಸ್ ಮಾಡುವಂಥ ಸಂದರ್ಭ ಬರಬಹುದು. ಬಂದಾಗ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುವಂಥ ಪರಿಸ್ಥಿತಿ ಇರುತ್ತೆ. ಬಟ್ ಅದಕ್ಕೆ ಅಂತೇಳಿ ನಾವು ಗಲಾಟೆ ಮಾಡೋದು, ನಾವು ಅದ್ರ ಬಗ್ಗೆ ಅದಕ್ಕೆ ಅಂದರೆ ಕಮೆಂಟ್ಸ್ ಮಾಡೋದು, ಇನ್ನೊಂದು ಮಾತಾಡೋದು ಸರಿಯಲ್ಲ. ನಾವು ಇವತ್ತು ಮುಖ್ಯಮಂತ್ರಿಗಳ ಕೈ ಬಲಪಡಿಸುವಂಥ ದಿಕ್ಕಿನಲ್ಲಿ, ಪಕ್ಷವನ್ನು ಬಲಪಡಿಸುವಂಥ ದಿಕ್ಕಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಎನಿವೆ, ನನ್ನ ಇದು ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೀನಿ. ನಾನು ನಮ್ಮ ನಾಯಕತ್ವಕ್ಕೆ ಗೊತ್ತಿದೆ, ಅವರು ಮುಂದಿನ ದಿವಸ ಅದನ್ನು ಯಾವ ಥರ ಸರಿಪಡಿಸಬೇಕು ಖಂಡಿತವಾಗಿ ಸರಿ. ಈಗ ಒಂದು ವೇಳೆ ಬೆಂಗಳೂರಿನಲ್ಲಿ ಒಬ್ಬರು ಮುಸ್ಲಿಂ ನಾಯಕನಿಗೆ ಮಾತ್ರ ಮಂತ್ರಿ ಸ್ಥಾನ ಕೊಟ್ಟಿರ್ತೀರ, ಬಹುಶಃ ಈ ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ಹ್ಯಾರಿಸ್ ಅವ್ರಿಗೆ ಓಕೆ, ಯಾರೋ ಒಬ್ಬರಿಗೆ ಕೊಟ್ಟಿದ್ದಾರೆ, ಹಾಗಾಗಿ ಕೊಟ್ಟಿಲ್ಲ. ಆದರೆ ಇಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಇಬ್ಬರು ಕೂಡ ಕಾಂಗ್ರೆಸ್ನ ದೃಷ್ಟಿಯಿಂದ ಲೆಕ್ಕ ಹಾಕಿದಾಗ ನಿಮಗಿಂತ ಕಿರಿಯ ಶಾಸಕರು ಕಾಂಗ್ರೆಸ್ನ ಮಟ್ಟಿಗೆ. ಆದರೆ ಒಬ್ಬರು ನಿಮ್ಮಿಂದ ಸ್ವಲ್ಪ ಮುಂಚೆ ಬೈ ಎಲೆಕ್ಷನ್ನಲ್ಲಿ ಗೆದ್ದು ಬಂದು ಶಾಸಕರಾಗಿ ವಿಧಾನಸಭೆಯಲ್ಲಿ ಕೆಲಸ ಮಾಡೋದು, ಇನ್ನೊಬ್ಬರು ನಿಮ್ಮಿಂದ ನಂತರ ಬಂದಂಥವರು ಇದ್ದಾರೆ. ಹೀಗಿರುವಾಗ ಅದು ಅಕ್ಕಪಕ್ಕದ ಕಾನ್ಸ್ಟಿಟ್ಯೂನ್ಸಿಲಿ ಕೊಡಬಾರ್ದು, ಅಥವಾ ಬೆಂಗಳೂರು ನಗರದಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದಾಗ ಫೈನ್, ಒಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ, ಹಾಗಾಗಿ ಹ್ಯಾರಿಸ್ ಅವರು ಚಾನ್ಸ್ ಇರಲಿಲ್ಲ ಅಂತೇಳಿ ಆಗುತ್ತೆ. ಹಾಗೇನಿಲ್ವಲ್ಲ ಯಾಕಂದರೆ ಈ ರೀತಿಯ ಕಾಂಪಿಟೇಷನ್ ಬಂದಂತಹ ಸಂದರ್ಭದಲ್ಲಿ, ಈ ರೀತಿಯ ಆಯ್ಕೆಗಳ ಸಂದರ್ಭಗಳಲ್ಲಿ ಹ್ಯಾರಿಸ್ ಅವರು ಎಲ್ಲಿ ಹಿಂದೆ ಉಳಿದ್ರು ಅಂತ ಅನಿಸುತ್ತೆ? ನಿಮ್ಮ ಅರ್ಹತೆಯಲ್ಲಿ ಕೊರತೆ ಆಯಿತಾ, ಅನುಭವದಲ್ಲಿ ಕೊರತೆ ಆಯಿತಾ, ಪಕ್ಷನಿಷ್ಠೆಯಲ್ಲಿ ಕೊರತೆ ಆಯಿತಾ, ಯಾವುದರಲ್ಲಿ ಕೊರತೆ ಆಯಿತು ಅಂತ? ನಾನು ಮೊನ್ನೆ ಸಿದ್ದರಾಮಯ್ಯ ಅವ್ರು ಸಿಕ್ಕಿದ್ರು, ನಾನು ಅವ್ರ ಹತ್ರ ಕೇಳಿದೆ, ಸರ್ ಅರ್ಹತೆ ಇಲ್ವಾ ನನಗೆ ಅಂತ ಕೇಳಿದೆ. ಅರ್ಹತೆ ಇದೆ ನಿನಗೆ ಮಂತ್ರಿ ಆಗಲಿಕ್ಕೆ ಅಂತ. ನಾನೊಂದು ಮಾತು ಹೇಳಿದ್ದೆ, ನನಗೆ ಯಾವುದೇ ಜಾತಿ ಧರ್ಮದ ಹೆಸರಲ್ಲಿ ಅದರ ಕೋಟಲ್ಲಿ ನನಗೆ ಮಂತ್ರಿ ಸ್ಥಾನ ಬೇಡ. ಯಾಕೆಂದರೆ ಈ ಜಾತಿ ರಾಜಕೀಯನೇ ಇರಬಾರ್ದು ಅನ್ನೋದು ನನ್ನ ಭಾವನೆ. ನಾವು ಭಾಳಷ್ಟು ಕೆಲವು ಸರಿ ಕಾಂಗ್ರೆಸ್ BJPಗಿಂತ ಜಾಸ್ತಿ ಜಾತಿ ರಾಜಕೀಯ ಮಾಡುತ್ತಾ ಅಂತ ಅನ್ನಿಸ್ಬಿಡುತ್ತೆ ನಮಗೆ. ಆ ಪಂಗಡ ಈ ಪಂಗಡ ಅದು ಇದು ಏನೇನೋ ನೋಡೋಕ್ಕೆ ಹೋಗ್ತಾರೆ. ಅರ್ಹತೆ ಇರೋರಿಗೆ ಅವಕಾಶ ಕೊಡಬೇಕು, ಯಾರಾದರೂ ಇರಲಿ. ಹ್ಯಾರಿಸ್ ಅವ್ರ ವಿಚಾರ ಬಂದಾಗ ಇಲ್ಲ ಅವರು ಮಲಬಾರಿ, ಹಾಗಾಗಿ ಅವರು ಕೊಡಬಾರ್ದು ಅಂತ ಹೇಳುವಂಥ ರೀತಿಯಾದ ಲೆಕ್ಕಾಚಾರ ಬಂದಂತೆ. ಅಂದರೆ ಬೇರೆ ಬೇರೆ ಅಂದರೆ ಸಮುದಾಯದ ಒಳಗಡೆಯ ಪಂಗಡಗಳನ್ನು ಅಥವಾ ಅವರ ಮೂಲವನ್ನು ಇಟ್ಟುಕೊಂಡು, ಇಲ್ಲ ಅವರು ಮೂಲತಃ ಅವರು ಮಲಬಾರಿ ಮುಸ್ಲಿಂ, ಹಾಗಾಗಿ ಅವ್ರಿಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಇಲ್ಲಿರುವಂತಹ ಮುಸಲ್ಮಾನರಿಗೆ ಕೊಡಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವ ಲೆಕ್ಕಾಚಾರಗಳು ಬಂದುವಂತೆ. ಹೌದಾ? ಅದು ನಿಮ್ಮ ಕಿವಿಗೇನಾದ್ರು ಬಿತ್ತ ಆ ರೀತಿಯಾಗಿ? ಯೋಗ್ಯತೆ ಇಲ್ಲದೆ ಇರೋರು ಯೋಗ್ಯತೆ ಇರೋರ ಬಗ್ಗೆ ಏನು ತಪ್ಪು ಹುಡುಕ್ಬೋದು ಅಂತ ಹುಡುಕ್ತಾ ಇರ್ತಾರೆ. ಅದು ಭಾಳ ನೀಚತನ. ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನಾನು ಹುಟ್ಟಿ ಬೆಳೆದಿರೋದು ಇಲ್ಲೇ. ನನ್ನ ಸಂಪೂರ್ಣ ಜೀವನ ನನ್ನ ಎಲ್ಲನೂ ಬೆಂಗಳೂರು ಭದ್ರಾವತಿಯಲ್ಲಿ ಹುಟ್ಟಿರೋಂಥದ್ದು, ಶಿವಮೊಗ್ಗ ಡಿಸ್ಟ್ರಿಕ್ಟು, ಮತ್ತು ಬೆಂಗಳೂರಲ್ಲೇ ಬೆಳೆದು ಓದಿ ವಿದ್ಯಾಭ್ಯಾಸ ಮಾಡಿ ಎಲ್ಲನೂ ಬೆಂಗಳೂರೇ ನಮಗೆ. ಇಲ್ಲಿರುವಂಥ ಬೇರೆ ಮುಸಲ್ಮಾನರಿಗೆ ಕೇಳಿದ್ರೇನು ಈ ಮಾತು ಅವ್ರು ಒಪ್ಪಲ್ಲ.
ಅವ್ರಿಗಿಂತ ಜಾಸ್ತಿ ಮುಸಲ್ಮಾನ್ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಧರ್ಮದ ಹೆಸರಲ್ಲಿ ಹೋಗುವಾಗಿದ್ದರೆ ನಾನು ನನ್ನ ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋಗ್ತಾ ಇರುವಂಥ ಒಂದು ವ್ಯಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಸಮಯದಲ್ಲಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಕಾಂಗ್ರೆಸ್ನಲ್ಲಿ ಬೆಳವಣಿಗೆಯ ಹಂತಕ್ಕೆ ಬಂದಂಥ ವಿಚಾರಕ್ಕೆ ಬಂದಾಗ ಯಾರು ಬಹಳ ಮೇನ್ ರೋಲ್, ಯಾವ ಲೀಡರ್ಗಳು ನಿಮಗೆ? ನನಗೆ ಭಾಳ ಲೀಡ್ರು ಅಂತ ನಾನು ಒಪ್ಕೊಂಡಿದ್ದರೆ ಎಸ್ ಎಂ ಕೃಷ್ಣ. ನಮ್ಮ ಭಾಳ ನಮಗೆ ಅಂದರೆ ವೈಯಕ್ತಿಕವಾಗಿ ಭಾಳ ಹತ್ರ ಕೂಡ ನಾನು ಎಸ್ ಎಂ ಕೃಷ್ಣ ಅವ್ರಿಗಿದ್ದೆ. ಜೊತೆಗೆ ನಮಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟಂಥ ನಾಯಕರು ಅಂದರೆ ಎಸ್ ಎಂ ಕೃಷ್ಣ ಅವರು. ಅವರಿಂದಲೇ ನಮಗೆ ರಾಜಕೀಯವಾಗಿ ಭಾಳಷ್ಟು ಅಂದರೆ ಐ ವಾಸ್ ವೆರಿ ಕ್ಲೋಸ್ ಟು ಹಿಮ್ ಆ್ಯಂಡ್ ಐ ಹ್ಯಾವ್ ಸೀನ್ ಹಿಮ್ ಆಲ್ಸೋ. ಅವರಿಂದ ಭಾಳಷ್ಟು ಕಲ್ತಿದ್ದೀನಿ ಎಸ್ ಎಂ ಕೃಷ್ಣ ಅವರಿಂದ. ಅವರ ನಡವಳಿಕೆ, ಅವರ ರೀತಿ ನೀತಿಗಳನ್ನು, ಅವ್ರು ಯಾವ ಥರ ಒಂದು ಏನೋ ಇದ್ದರೆ ಹೌ ಹಿ ವುಡ್ ಹ್ಯಾಂಡ್ಲ್ ಇಟ್, ಅವರು ಅದನ್ನು ಯಾವ ಥರ ತಗೊಂಡು ಇದು ಮಾಡೋರು ಅನ್ನೋದನ್ನು ಭಾಳ ಹತ್ರದಿಂದ ನೋಡಿದ್ದೀನಿ. ಹಾಗಾಗಿ ಸ್ವಲ್ಪ ನಾವು ಆ ಒಂದು ಪೇಷನ್ಸ್ ನನಗೆ ಅಲ್ಲಿಂದನೇ ಬಂತಾ ಅಂತ. ಹಾಗಾಗಿ ಅದೇ ಒಂದು ಸಂಬಂಧ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ನಮಗೆ ಜಾಸ್ತಿ. ಸೊ ಆ ಒಂದು ಇದರಲ್ಲಿ ಬಂದಾಗ ಸೊ ಇವನ್ ಸಿದ್ದರಾಮಯ್ಯ ಆಲ್ಸೋ ಇಸ್ ಎ ಗುಡ್ ಲೀಡರ್. ನಾನು ಭಾಳ ಹತ್ರ ಅವ್ರ ಜೊತೆಗೂ ಕೆಲಸ ಮಾಡಿದ್ದೀನಿ. ನನಗೆ ಅವ್ರ ಕಡೆಯಿಂದ ಅಂಥ ಸಪೋರ್ಟ್ ಯಾವತ್ತೂ ಸಿಕ್ಕಿಲ್ಲ. ಬಟ್ ಆದರೂ ಈಸ್ ನಾಟ್ ಎ ಬ್ಯಾಡ್ ಮ್ಯಾನ್, ಈಸ್ ಆಲ್ಸೋ ಎ ಗುಡ್ ಲೀಡರ್. 2009ರಿಂದ 2016-17 ತನಕನೂ ಕೂಡ ಬಹುಶಃ ತಾವು ಸ್ವಲ್ಪ ಸಿದ್ದರಾಮಯ್ಯವ್ರಿಗೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿ ಕೂಡ ಓಡಾಡ್ತಾ ಇದ್ದಿದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ ರಾಜಕೀಯದಲ್ಲಿ. ತುಂಬ ಅವ್ರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಕೂಡ ಬಹಳ ಅವ್ರನ್ನ ಸಮರ್ಥನೆ, ಅಪೋಸಿಷನ್ ಲೀಡರ್ ಇರುವಾಗಲೂ ಅವ್ರ ಜೊತೆಯಲ್ಲೇ ಭಾಳಷ್ಟು ಕೆಲಸ ಮಾಡಿದ್ವಿ. ಅವತ್ತು ಕಾಂಗ್ರೆಸ್ ಪಾರ್ಟಿ ಜೊತೆಲ್ಲ ಅವ್ರ ಜೊತೆಯಲ್ಲೇ ಮಾಡಿದ್ವಿ. ಅದನ್ನೇ ನಾನು ಹೇಳಿದೆ 2009ರಿಂದ ಅಂತ ಹೇಳಿದ್ರೆ ಅವ್ರು ಅವಾಗ ವಿರೋಧ ಪಕ್ಷದ ನಾಯಕ. ಮುಂದೆ 2013ರಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದರ ನಂತರ ನಿಮ್ಮನ್ನ BMTC ಅಧ್ಯಕ್ಷ ಕೂಡ ಮಾಡ್ತಾರೆ. ಈ ಅವಧಿಗಳಲ್ಲೆಲ್ಲ ಭಾಳ ಹತ್ರದಲ್ಲೇ ಅವ್ರ ಜೊತೆಗೆ ಇದ್ರಿ. ನಂತರ ಯಾಕೆ ಸ್ವಲ್ಪ ದೂರ ಗ್ಯಾಪ್ ಯಾಕೆ ಬಿಲ್ಡ್ ಆದಂಗೆ ಆಯ್ತಾ, ಅಥವಾ ನೀವು ನಿಮ್ಮ ಪಕ್ಷದ ಒಳಗಡೆ ಹೊಸ ನಾಯಕನನ್ನ ನೀವು ನಾಯಕತ್ವವನ್ನು ನೀವು ಒಪ್ಕೊಂಡ್ರೆ? ಆ ಥರ ಏನಿಲ್ಲ. ನಾವು ಈಗ ನೋಡಿ ಲೀಡ್ರು ಅವ್ರವ್ರ ಕಷ್ಟ ಇರ್ಬೋದು, ನಮ್ಗೆ ಅವಕಾಶ ಕೊಟ್ಟಿಲ್ಲ ಅವರು. ಆವಾಗ ಒಂದು ಸರಿ ಯಾರೋ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಇನ್ಯಾರಿಗೋ ಒಬ್ರಿಗೆ ಕೊಟ್ಟರು, ಅದಾದಮೇಲೆ ಇನ್ನೊಬ್ರಿಗೆ ಕೊಟ್ಟರು. ಅವರು ಆ ಕಡೆಯಿಂದ JDS ಪಾರ್ಟಿಯಿಂದ ಬಂದವ್ರಿಗೆ ಕೊಡ್ತೀವಿ, ಕಾಂಗ್ರೆಸ್ ಅವ್ರಿಗಿಲ್ಲ ಅನ್ನೋ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯಿತು. ಮೇ ಬಿ ದಟ್ ಈಸ್ ನಾಟ್ ರೈಟ್, ಅದೇನೋ ಸರಿ ಅನ್ನೋ ತಪ್ಪೋ. ಈಸ್ 18ರಲ್ಲಿ ನಿಮಗೆ ಮಂತ್ರಿ ಆಗೋದಕ್ಕೆ, ಈಗ ಮಂತ್ರಿ ಮಾಡೋದಿದ್ರೆ ಕಾಂಗ್ರೆಸ್ನಿಂದಲೇ ಒಬ್ಬರನ್ನ ಮಂತ್ರಿ ಮಾಡುವಾಗ, ಮುಸ್ಲಿಂ ನಾಯಕರೊಬ್ಬರನ್ನ ಮಂತ್ರಿ ಮಾಡುವಾಗ ನೀವು ಕೂಡ ಅದರಲ್ಲಿ ಆಯ್ಕೆ ಆಗಿದ್ರಿ. ಒಬ್ಬ ಆಯ್ಕೆ ಆಗಬಹುದಾಗಿತ್ತು, ನಿಮ್ಮನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದಾಗಿತ್ತು. ಅಲ್ಲಿ ಬೇರೆ ಬೇರೆ ನಾಯಕರುಗಳು ಕೂಡ ಇದ್ರು. ಸಿದ್ದರಾಮಯ್ಯನವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಮಂತ್ರಿ ಆಗಲಿಕ್ಕೆ. ಲಾಸ್ಟ್ ಟೈಮ್ ಕೂಡ DK ಶಿವಕುಮಾರ್ ಅವರು ಭಾಳಷ್ಟು ಹೋರಾಟ ಮಾಡಿದ್ರು ನನಗೆ ಮಂತ್ರಿ ಮಾಡಲಿಕ್ಕೆ. ಈ ಸರಿನೂ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಬಟ್ ಮೇ ಬಿ ಡಿಫ್ರೆಂಟ್ ಪೊಲಿಟಿಕಲ್ ಈಕ್ವೇಷನ್ಸ್. ಒಂದು ಮಾತು ಹೇಳ್ತೀನಿ, ನನಗೆ ಮಂತ್ರಿ ಕೊಡದೆ ಇರೋದ್ರಿಂದ ನನ್ನ ಪಕ್ಷಕ್ಕೆ, ನಮ್ಮ ರಾಜ್ಯಕ್ಕೆ ನಷ್ಟ. ಆದರೆ ಹ್ಯಾರಿಸ್ ಅವರ ವಿಚಾರಕ್ಕೆ ಬಂದಾಗ ಒಂದು ಅಂದರೆ ರಾಜಕೀಯವಾಗಿಯೂ ಕೂಡ ಹ್ಯಾರಿಸ್ ಅವರು ವರ್ಕರ್ ಎಲ್ಲ ನಿಜ. ಆದರೆ ಈಗ ಅಂತಿಮವಾಗಿ ಆಯ್ಕೆಯನ್ನು ಮಾಡಿದಾಗ ಆಯಾ ಸಮುದಾಯಗಳಲ್ಲಿ ಅವರು ಹೇಗೆ ಅವರು ಮತಗಳನ್ನು ತಮ್ಮ ಪಕ್ಷದ ಕಡೆ ತೆಗೆದುಕೊಂಡು ಬರಬಲ್ಲರು ಅನ್ನುವಂಥದ್ದು ಕೂಡ ಒಂದು ಕಾರಣ ಆಗಿರುತ್ತೆ. ಹ್ಯಾರಿಸ್ ಅವರು ಆ ವಿಚಾರದಲ್ಲಿ ಮುಸ್ಲಿಂ ಸಮುದಾಯವನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಯಾವತ್ತೂ ಮಾಡಲೇ ಇಲ್ಲ ಅಂತೇಳಿ. ಅಂದರೆ ಆ ಗುರುಗಳನ್ನು ಸೇರಿಸ್ಕೊಳ್ಳೋದಾಗಲಿ, ಸಮುದಾಯದವ್ರನ್ನ ಸೇರಿಸ್ಕೊಳ್ಳೋದಾಗಲಿ, ಉಳಿದ ನಾಯಕರುಗಳ ಜೊತೆ ಕಂಪೇರ್ ಮಾಡಿದಾಗ ಹ್ಯಾರಿಸ್ ಅವರು ಆ ಕೆಲಸವನ್ನು ಜಾಸ್ತಿ ಮಾಡೋಕ್ಕೆ ಹೋಗಲೇ ಇಲ್ಲ ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಜಾತಿ ಕಟ್ಟೋ ಕೆಲಸನೇ ನಾವು ಮಾಡಿ ಸರಿ ಅದೇ ಆಗೋಗ್ತಾ ಇದೆ. ಇವತ್ತು ನಾವು ಮಾಡಬೇಕಾಗಿರೋದು ಇಡೀ ಭಾರತೀಯರನ್ನ ಜೊತೆಗೂಡಿಸುವಂಥ ಕೆಲಸ, ಕನ್ನಡಿಗರನ್ನ ಜೊತೆಗೂಡಿಸುವಂಥ ಕೆಲಸ, ಎಲ್ಲ ಜಾತಿ ಧರ್ಮಗಳನ್ನ ಜೊತೆಗೂಡಿಸುವಂಥ ಕೆಲಸ, ಮಾನವೀಯತೆಯನ್ನು ಎತ್ತಿಡಿಯುವಂಥ ಕೆಲಸ ಮಾಡಬೇಕು. ಕುವೆಂಪು ಅವರು ವಿಶ್ವಮಾನವ ಸಂದೇಶ ಈ ಭೂಮಿಯಿಂದ ಕೊಡ್ತಾರೆ, ಈ ಕನ್ನಡ ಭೂಮಿಯಿಂದ ಕೊಡ್ತಾರೆ. ಅದನ್ನು ಎತ್ತಿಡಿಯುವಂಥ ಕೆಲಸ ನಾವು ಮಾಡಬೇಕಾ, ನಾವು ಜಾತಿನ ಕಟ್ಟುವಂಥ ಕೆಲಸ ಮಾಡಬೇಕಾ? ನೀವು ಯೋಚನೆ ಮಾಡಿ. 2024ರಲ್ಲಿ ತಾವು BDA ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಾಗ ಒಂದು ಮಾತನ್ನು ಹೇಳ್ತೀರಿ, ಬ್ರೋಕರ್ಗಳಿಂದ ಮುಕ್ತಿ ಕೊಡಿಸ್ತೀನಿ BDAಗೆ ಅಂತ ಹೇಳಿದ್ರಿ ತಾವು. ಎಷ್ಟರ ಮಟ್ಟಿಗೆ ತಮಗೆ ತೃಪ್ತಿ ಇದೆ? ಇವತ್ತು ಕೂಡ ಸಂಪೂರ್ಣವಾಗಿ ಬ್ರೋಕರ್ಗಳಿಂದ ಮುಕ್ತಿ ಆಗಿದೆ ಅಂತ ನಿಮಗೆ ಹೇಳುವಷ್ಟು 100% ಮುಕ್ತಿ. ನನ್ನ ಕಚೇರಿಗೆ ಯಾವ ಬ್ರೋಕರು ಬರಲ್ಲ, 100% ಬರಲ್ಲ. BDAಗೇನು ಹೆಚ್ಚು ಕಮ್ಮಿ 80% ಜನ ಬರಲ್ಲ. ಯಾಕೆಂದರೆ ನಾವು ಯಾರನ್ನು ನಮ್ಮ ಹತ್ರ ಯಾರಾದರೂ ಬಂದರೆ, ಯಾರ್ದಪ್ಪ ಫೈಲು? ನಿಂದ ಅಲ್ಲ, ನಡಿ, ಯಾರ ಫೈಲ್ ಅವ್ರು ಬರಲಿ,
ವೆರಿ ಕ್ಲಿಯರ್. ಆ್ಯಂಡ್ ಯಾರೂ ಬಂದು ನಮ್ಮ ಹತ್ರ ಕೂತ್ಕೊಂಡು ಮಾತಾಡೋದು, ಮಾರ್ಕೆಟ್ ಮಾಡೋದು, ಚರ್ಚೆ ಮಾಡೋದಕ್ಕೆ ಅವಕಾಶನೇ ಇಲ್ಲ. ವಿ ಹ್ಯಾವ್ ಆಲ್ರೆಡಿ ಬ್ರಾಟ್ ಇನ್ ಎ ಸಿಸ್ಟಮ್, ಪಬ್ಲಿಕ್ ಗ್ರೀವೆನ್ಸ್ ಅಡ್ರೆಸ್ಸಿಂಗ್ ಸಿಸ್ಟಮನ್ನು ತಂದಿದ್ದೀವಿ. ಯಾರಿಗೆ ಸಮಸ್ಯೆ ಇದ್ದರೆ ನೇರವಾಗಿ ಫೈಲ್ ಮಾಡ್ಬೋದು. ಅವರಿಗೆ ವಿತಿನ್ 1 ಮಂತ್ ಟೈಮ್ ಡೇಟ್ ಕೊಡ್ತೀವಿ, ಅವ್ರನ್ನ ಕರೆಸ್ಕೊಳ್ತೀವಿ. ನಾನು ಇರ್ತೀನಿ, ಕಮಿಷನರ್ ಇರ್ತಾರೆ, ಎಲ್ಲ ಅಧಿಕಾರಿಗಳು ಒಂದೇ ಕಡೆ ಇರ್ತಾರೆ. ಈಗ ಸುಮಾರು ಜನ ಹೆಚ್ಚು ಕಮ್ಮಿ 4-5-6 ಸಾವಿರ ಕಂಪ್ಲೇಂಟ್ಸ್ ಬಂದಿದೆ. ಅದರಲ್ಲಿ ಆಲ್ಮೋಸ್ಟ್ 2-3,000 ರಿಸಾಲ್ವ್ ಮಾಡಿದ್ದೀವಿ ನಾವು. 25 ವರ್ಷ 30 ವರ್ಷದಿಂದ ನಮ್ಮ ಕೆಲಸ ಆಗಿಲ್ಲ ಅಂತ ಬರುವಂಥವ್ರದ್ದು ನೀವು ನೋಡಿರ್ಬೇಕು. 10 ವರ್ಷ ತೆಗೆದುಕೊಳ್ತಾ ಇದ್ದೇನೆ, 10 ದಿನಕ್ಕೆ ಇಳಿಸ್ತೀನಿ ಅಂತ ಹೇಳುವಂಥ ರೀತಿಯಲ್ಲಿ ಇಳಿಸ್ಬಿಟ್ಟಿದ್ದೀವಿ. ಈಗ ಎಷ್ಟು ಮಟ್ಟಿಗೆ ಇದು ಅಚೀವ್ ಆಯಿತು ಅಂತೇಳಿ ಅನ್ಸುತ್ತೆ ನಿಮಗೆ? ತುಂಬಾ ನಮಗೊಂದು ಅವಾರ್ಡ್ ಕೂಡ ಕೊಟ್ಟರು. ಈಗ ಅದು ಈ ಪಬ್ಲಿಕ್ ಗ್ರೀವೆನ್ಸ್ ಅಡ್ರೆಸ್ಸನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಆ್ಯಂಡ್ ಇಟ್ಸ್ ಆನ್ಲೈನ್. ಪಬ್ಲಿಕ್ ಅಡ್ರೆಸ್ ಗ್ರೀವೆನ್ಸ್ ಇಸ್ ಆನ್ಲೈನ್. ಯೂಟ್ಯೂಬಲ್ಲಿ ನೀವು ಲೈವ್ ನೋಡ್ಬೋದು. ಅದು ಯಾರ ಸಮಸ್ಯೆ ಏನಿದೆ ಅದನ್ನು ಅಡ್ರೆಸ್ ಮಾಡ್ತೀವಿ, ಅದನ್ನು ಅಟೆಂಡ್ ಮಾಡ್ತೀವಿ. ನಾವು ಇರ್ತೀವಿ, ಇಲ್ಲ ನಮ್ಮ ಕಮಿಷನರ್ ಇರ್ತಾರೆ, ಇಲ್ಲ ಅಧಿಕಾರಿ. ಈಗ ಮೊದಲು ನಾವೇ ಕೂತ್ಕೊಳ್ತಾ ಇದ್ವಿ. ಈಗ ಅದಕ್ಕೊಂದು ಫಾರ್ಮ್ಯಾಟ್ ಆಗೋಗಿದೆ. ಸೊ ನಾವೆಲ್ಲಾದರೂ ಇಲ್ಲ ಅಂದ್ರೂ ಅಧಿಕಾರಿಗಳು ಕೂತು, ಯಾಕೆಂದರೆ ಮೊದಲಾದರೆ ಫೈಲ್ ಹಿಂದೆ ಪಬ್ಲಿಕ್ ಒಂದೊಂದು ಫೈಲ್ ಹಿಂದೆ ಒಂದೊಂದು ಟೇಬಲ್ನ ಕ್ರಾಸ್ ಮಾಡಬೇಕಿತ್ತು. ಈಗ ಎಲ್ಲ ಆಫೀಸರು ಒಂದೇ ಕಡೆ ಇರ್ತಾರೆ, ಪಬ್ಲಿಕ್ ಅಲ್ಲಿ ಬರ್ತಾರೆ, ಅವರ ಸಮಸ್ಯೆಯನ್ನು ಇವ್ರು ಏನಾಗಬೇಕು ಅಂತ ಹೇಳ್ತಾರೆ, ಅವ್ರದ್ದು ಕೇಳ್ತೀವಿ, ಅಲ್ಲೇ ತೀರ್ಮಾನ ಕೊಡ್ತಾಯಿದ್ದೀವಿ ಆನ್ ದ ಸ್ಪಾಟ್. ಅಲ್ಲೇ ಪಾಸ್ ಮಾಡಿ ಅಲ್ಲೇ ಇದು ಮಾಡಿ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಅದು ನಡೀತಾ ಇದೆ. ಆ್ಯಂಡ್ ವಿ ಹ್ಯಾವ್ ಆಲ್ಮೋಸ್ಟ್ ರಿಸಾಲ್ವ್ ಮಚ್ ಆಫ್ ದ ಇಶ್ಯೂಸ್. ನೀವು ಅದನ್ನು ಕೇಳಬೇಕು ಜನರ ಹತ್ರ. ಪ್ಲಸ್ ಯೂಟ್ಯೂಬು ಇದರಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಮಾರು ಪೀಪಲ್ ಹ್ಯಾವ್ ನಮಗೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಭಾಳ ಸಂತೋಷ ನಮಗೆ. ಯಾಕೆಂದರೆ ಒಳ್ಳೆ ಓಪನ್ ಹೌಸ್ ಕೆಲಸ ಮಾಡಿ ಜನ ಮೆಚ್ಚುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. DK ಅವರು DCM ಆಗಿದ್ದಾಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಅವರೇ ಆಗಿದ್ದ ಕಾರಣಕ್ಕಾಗಿ ತಮ್ಮನ್ನ BDAಗೆ ಅವರೇ ನನಗೆ BDAಗೆ ಅಧ್ಯಕ್ಷನಾಗಿ ಕೂರಿಸಿದ್ದು. ಅದನ್ನು ಕೂರಿಸಿದಾಗ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿಯನ್ನ ಹ್ಯಾರಿಸ್ ಅವರ ಕೈಗೆ ಕೊಟ್ಟಿದ್ದಾರೆ, ಬೇಕಂತಲೇ ಬಹುಶಃ ಕೊಟ್ಟಿರಬೇಕು ಅನ್ನೋಂಥ ರೀತಿಯಲ್ಲಿ. ಅಂದರೆ ಆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅನ್ನೋಂಥವ್ರ ಅರ್ಥ ಬಹುಶಃ ತಮಗೆ ಕೂಡ ಗೊತ್ತು ಯಾವ ಕಾರಣಕ್ಕೆ ಅದು ಬರುತ್ತಿದೆ. ಈ ವಿಚಾರದಲ್ಲಿ ನಿಮ್ಮ ತಲೆಯಲ್ಲಿ ಏನಿತ್ತು ಚಿನ್ನದ ಮೊಟ್ಟೆ ಇಡುವ ಈ ಕೋಳಿ ಬಗ್ಗೆ? ನೋಡಿಲ್ಲ, ಚಿನ್ನನೂ ಕೋಳಿನೂ ಮೊಟ್ಟೆನೂ ಎಲ್ಲ ನೋಡಿದ್ದೀನಿ ನಾನು. ಅವೇನು ನಮಗೇನು ಹೊಸದೇನಲ್ಲ. ಬಟ್ ನಾನು ಅದನ್ನು ಒಂದು ಒಳ್ಳೆ ಆಪರ್ಚುನಿಟಿಯಾಗಿ ತೊಗೊಂಡೆ. ಇವತ್ತು BDA ಮುಖಾಂತರ ನಾವು ಬರೀ ಸೈಟ್ ಮಾಡೋದು ಮಾತ್ರ ಅಲ್ಲ, ಅಲ್ಲೊಂದು ದೊಡ್ಡ ಬದಲಾವಣೆ ತಂದ್ವಿ. ನೀವು ಹೆಬ್ಬಾಳು ಫ್ಲೈಓವರ್ ಆ ಲಿಂಕ್ ಮಾಡೋ ಅಂಥದ್ದು ನಾನು ಆಲ್ಮೋಸ್ಟ್ 1.5 ವರ್ಷ ನಾನೊಂದು ಸುಮಾರು ದಿವಸ ನಾನು ಒಬ್ಬನೇ ಹೋಗಲ್ಲಿ ನಿಂತು ಡೆಮಾಲಿಷನ್ ಮಾಡೋದನ್ನು ತಪ್ಪಿಸಿ ಆ ಒಂದು ಲಿಂಕ್ ಮಾಡಿಸ್ದೆ ನಾನು. ಆ ಇಂಜಿನಿಯರ್ಸನ್ನೆಲ್ಲ ಕರೆಸಿ ನಿಲ್ಲಿಸ್ಕೊಂಡು ಅದರದ್ದು ಇದನ್ನು ಕನೆಕ್ಟಿವಿಟಿನ ಮಾಡಿಸಿ, ಇಲ್ಲಾಂದರೆ ಡೆಮಾಲಿಷನ್ ಮಾಡಬೇಕು, ಅಲ್ಲದೆ ಡೆಮಾಲಿಷನ್ ಮಾಡ್ದೇ ಮಾಡಬೇಕು ಅಂಥೇಳಿ. ಇವತ್ತು ನೋಡಿ ಏರ್ಪೋರ್ಟಿಂದ ದಟ್ ವಾಸ್ ಎ ವೆರಿ ಬ್ಯಾಡ್ ಸ್ಪಾಟ್ ಹೆಬ್ಬಾಳ್ ಫ್ಲೈಓವರು. ಈಗ ಸುಖವಾಗಿ ಜನ ಓಡಾಡ್ತಾ ಇದ್ದಾರೆ. ಈಗ ದಟ್ ವಾಸ್ ಡನ್ BDAಯಿಂದ 2 ಲಿಂಕ್ ನಾವು ಕನೆಕ್ಟ್ ಮಾಡಿದ್ವಿ. ಹಾಗಾಗಿ ಅಲ್ಲಿ ಟ್ರಾಫಿಕ್ಕು ಈಸಿಯಾಗಿ ಹೋಗ್ತಾಯಿದೆ. ಇವಾಗ ಕಂಟಿನ್ಯೂ ಇದ್ರ ಹತ್ರನೂ ನಾವೀಗ ಮಾಡ್ತಾ ಇದ್ದೀವಿ. ಮತ್ತು ಆ ಒಂದು ಅದು ನಿಂತಿತ್ತು ಭಾಳ ದಿವಸದಿಂದ. ಭಾಳ ಫ್ಲೈಓವರ್ ಏನೋ ಈಸಿಯಾಗಿ ಪಾಸ್ ಆಗಿ ಬರ್ತೀವಿ. ಬಟ್ ಈಗ ಅದು ದಾಟಿ ಅಲ್ಲಿ ಹಿಂದೆನಲ್ಲಿ ಬ್ಲಾಕ್ ಆಗ್ತಾ ಇತ್ತು, ಅಲ್ಲೊಂದು ಬಾಟಲ್ ನೆಕ್ ಆಯಿತು, ಅದು ಕ್ಲಿಯರ್ ಆಯಿತು. ಬಟ್ ಅದರ ಬಾಟಲ್ ನೆಕ್ ಎಲ್ಲವೂ ಕೂಡ ಇವಾಗ ಮುಂದಕ್ಕೆ ಬಂದು ಅದು ಆಗ್ತದೆ. ಬಟ್ ಆದರೆ ಈಗ ನಾವು ಮತ್ತೆ ಏನು ಪರಿಹಾರ ಇಲ್ಲ, ಮತ್ತೆ ಈಗ ನಾವು ಇನ್ನೊಂದು ಕಟನ್ ಕವರ್ ಟನಲ್ ಮಾಡ್ತಾ ಇದ್ದೀವಿ. ಈಗ ಎಸ್ಟೀಮ್ ಮಾಲಿಂದ ಅದನ್ನು ಮತ್ತೆ ತೊಗೊಂಡು ಬಂದು ಅಪ್ ಟು ಮೇಕ್ರಿ ಸರ್ಕಲ್. ಹೌದು, ಅದು ಒಂದು 2.2 ಕಿಲೋಮೀಟರ್ಸು ಕಟನ್ ಕವರ್ ಟನಲ್ಲು. ಅಲ್ಲಿಂದ ಮೇಲೆ ಎಲಿವೇಟೆಡ್ ಬಂದು ನಮ್ಮ ಮೇಕ್ರಿ ಸರ್ಕಲ್ವರೆಗೂ ಬಂದು ಅಲ್ಲಿಂದ ಒಂದು ರೈಟು ರಾಜಾಜಿನಗರ್ ಯಶವಂತಪುರ ಹೋಗೋದು ಒಂದು ರೈಟ್ ಹೋಗುತ್ತೆ, ಒಂದು ಈ ಕಡೆ ಇಂದಿರಾನಗರು ವೈಟ್ ಫೀಲ್ಡ್ ಹೋಗೋದೊಂದು ಈ ಕಡೆ ಹೋಗುತ್ತೆ. ಸ್ಟ್ರೈಟ್ ಸಿಟಿ ಕಡೆಗೆ ಬರೋರು ಸ್ಟ್ರೈಟ್ ಸೊ ಅದು ಈಗ ಆಗ್ತಾ ಇದೆ. ಮೋಸ್ಟ್ಲಿ ಇನ್ ಅನದರ್ 16 months ವಿ ವಿಲ್ ಫಿನಿಶ್ ದಟ್ ಆಲ್ಸೋ. ವರ್ಕ್ ಆಲ್ರೆಡಿ ಪ್ರಾರಂಭ ಆಗಿದೆ ಎರಡೂ. ಸೊ ಭಾಳಷ್ಟು ಕೆಲಸ ಇವತ್ತು DK ಶಿವಕುಮಾರ್ ಅವರ ಒಂದು ದೂರದೃಷ್ಟಿಯಿಂದ ಅವರು ಭಾಳಷ್ಟು ಬೆಂಗಳೂರು ಮಿನಿಸ್ಟ್ರು ತೊಗೊಂಡು ಭಾಳಷ್ಟು ಪ್ಲ್ಯಾನ್ ಮಾಡಿದ್ರು. ಟನಲ್ ಬರ್ತದೆ, ಅದಕ್ಕೆ ವಿರೋಧ ಮಾಡ್ತಾರೆ, ಇದಕ್ಕೆ ವಿರೋಧ ಎಲ್ಲವೂ ಕೂಡ ಕಮಿಷನ್ಗಾಗಿ, ಅದು ಭಾಳ ದೊಡ್ಡ ಭ್ರಷ್ಟಾಚಾರದ ಕಾರಣಕ್ಕಾಗಿ ಈಗ ನೋಡಿ, ಆರೋಪ ಮಾಡಿದರೆ ನಾವು BJPಯವ್ರ ಬಗ್ಗೆ ಆರೋಪ ಮಾಡ್ಬೋದು. ಇಡೀ ದೇಶದಲ್ಲಿ ರೋಡ್ ಮಾಡ್ತಾ ಇರೋದು ಪರ್ಸೆಂಟೇಜ್ಗೋಸ್ಕರನ? ಅದಕ್ಕೇನು ಅವರು ಮಾಡ್ತಾ ಇರೋದು? ಡೆವಲಪ್ಮೆಂಟ್ ಆಗೋದು ಎಲ್ಲಿ? ಇದೆಲ್ಲ ಆಗದೆ ಹೋದರೆ ಡೆವಲಪ್ಮೆಂಟ್ ಆಗುತ್ತಾ? ಬೆಂಗಳೂರಿನ ಸಂಸದರು ಇದರ ವಿರುದ್ಧ ಬಹಳ ದೊಡ್ಡದಾಗಿ ಅದೇ ಅವರು ಬರೀ ರಾಜಕೀಯ ಕೆಲವುದು ಏನಾಗಿದೆ, ವಿರೋಧ ಪಕ್ಷದಲ್ಲಿರೋದು ವಿರೋಧ ಮಾಡಬೇಕು. ಆ ಥರ ನಾವು ಆ್ಯಟಿಟ್ಯೂಡನ್ನು ಬೆಳೆಸ್ಕೊಂಡ್ಬಿಟ್ರೆ
ಬೆಂಗಳೂರಿಗೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. 18 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ಆಗುತ್ತೆ. ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ, ಕೆಲಸ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಯೂನಿವರ್ಸಿಟಿ ಒಳಗಡೆ ಸ್ವಲ್ಪ ಜಾಗದ್ದು ಇದಿದೆ, ಅದು ರೆಡಿ ಆಗ್ತಾ ಇದೆ. ವಿಲ್ ಡೂ ಇಟ್ ಫಾಸ್ಟ್, ಮಾಡ್ತೀವಿ ಕೆಲಸ. ಅದಕ್ಕೇ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಸಪ್ರೇಟಾಗಿ ಚಾರ್ಜ್ ಕೊಟ್ಟಿದ್ದೀವಿ. ಅವ್ರನ್ನ ಆ ಕೆಲಸನೇ ಮಾಡಬೇಕು. ಯಾಕೆಂದರೆ ಮನಿ ಈಸ್ ಟೈಮ್. ನಾವು ಎಷ್ಟು ಬೇಗ ಮುಗಿಸ್ತೀವಿ ಅಷ್ಟು ಲಾಭ, ರಾಜ್ಯಕ್ಕೆ ಲಾಭ, ನಮಗೆ ಲಾಭ ಅಲ್ವಾ? ಸೊ ಫಾಸ್ಟಾಗಿ ಮುಗಿಸೋಂಥ ಲಾಭ ಅಲ್ಲ, ಜನ ನೋಡ್ತಾರೆ. ಅದು ಈಗ ನಾವು ಈಗಾಗಲೇ ಮಾಡಿದ್ದೀವಿ, ಪ್ರೋಗ್ರೆಸ್ ಕೊಟ್ಟಿದ್ದೀವಿ. ನಾವು ಎಲೆಕ್ಷನ್ನೇ ಗುರಿ ಇಟ್ಕೊಳ್ಳೋ ಅಂಥದ್ದು ಬೇಕಾಗಿಲ್ಲ. ಎಲೆಕ್ಷನ್ನು ನಮ್ಮನ್ನು ನೋಡಿ ಜನ ಓಟ್ ಹಾಕ್ತಾರೆ, ನಾವು ಮಾಡುವಂಥ ಕೆಲಸ ನೋಡಿ ಓಟ್ ಹಾಕ್ತಾರೆ. ಈ ಪ್ರೋಗ್ರೆಸ್ ಇನ್ನು ಕೂಡ ಬಾಕಿ ಉಳಿದಿರುವಂತಹ ರಸ್ತೆ ಯಾವ ಸ್ವರೂಪದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಸ್ಟೇಜ್ 1 ಹೆಚ್ಚು ಕಮ್ಮಿ ಒಂದು 73 ಕಿಲೋಮೀಟರ್ದು. ಹೌದು, ಅದೀಗಾಗಲೇ ನಾವು ಒಂದು ಟೆಂಡರ್ ಕರೆದಿದ್ದೀವಿ, ಒಂದು ಪ್ಯಾಕೇಜ್. ಇನ್ನೂ 3 ಪ್ಯಾಕೇಜ್ ಕರಿಬೇಕು. ಸೊ ಈಗಾಗಲೇ ಆ ಪ್ಯಾಕೇಜದು ಆಲ್ಮೋಸ್ಟ್ 95% ಲ್ಯಾಂಡ್ ಅಕ್ವಿಷನ್ ಕೂಡ ಆಗಿದೆ. ಬಾಕಿ ಇರೋದು ನಾವು ಲ್ಯಾಂಡ್ ಅಕ್ವಿಷನ್ ಮಾಡ್ತಾಯಿದ್ದೀವಿ. PRR ಪೆರಿಫೆರಲ್ ರಿಂಗ್ ರೋಡು ಫೇಸ್ 1 ಬಂದು ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಈಗ ಹೆಸರಿಟ್ಟಿದ್ದೀವಿ. ಅದಕ್ಕೆ ಹೆಚ್ಚು ಕಮ್ಮಿ 27,000 ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಅದು. ನಾವು ಅದು ಹುಡ್ಕೋಯಿಂದ ಅದಕ್ಕೆ ಲೋನು ಕೂಡ ತೊಗೊಂಡು BDA ಅದನ್ನು, ಯಾಕೆಂದರೆ ಲ್ಯಾಂಡ್ ಅಕ್ವಿಷನ್ನು ನಾವು ದುಡ್ಡು ಕೊಟ್ಟು ತೊಗೊಂಡು ಮಾಡುವಂಥದ್ದು ಮಾಡ್ತಾಯಿದ್ದೀವಿ ಈಗಾಗಲೇ. ಅದರಲ್ಲಿ 35% ಕಮರ್ಷಿಯಲ್ ಲ್ಯಾಂಡು, 40% ರೆಸಿಡೆನ್ಷಿಯಲ್ಲು, ಜನಕ್ಕೆ ರೈತರು ಯಾರ ಹತ್ರ ಜಾಗ ತೊಗೊಳ್ತೀವಿ ಅವ್ರಿಗೆ ಕೊಡುವಂಥದ್ದು. ಇದು 2005ರಿಂದ ಈ ಪ್ರಾಜೆಕ್ಟ್ ಆಗಿಲ್ಲ. ಹೆಚ್ಚು ಕಮ್ಮಿ 20 ವರ್ಷದಿಂದ ಇದು ಹೀಗೆ ನಡೀತಾ ಇತ್ತು. ಅದು ಕೂಡ ನಮ್ಮ DK ಶಿವಕುಮಾರ್ ಅವರ ಲೀಡರ್ಶಿಪ್ಪೇ ಅದಕ್ಕೂ ಕೂಡ ನಮಗೆ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ನಾವು ಅದನ್ನು ಮಾಡ್ತಾ ಇರುವಂಥದ್ದು. ಲಾಲ್ಬಾಗ್ ವಿಚಾರಕ್ಕೆ ಬಂದಾಗ ಅನೇಕ ಸಮಯದಲ್ಲಿ ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ವಿಚಾರದಲ್ಲಿ ಒಂದು ಮಾತು, ಆವಾಗಲೂ ನಾವು ಬಹುಶಃ ಒಂದು 15-20 ವರ್ಷದಿಂದ ಇದನ್ನು ನೋಡ್ತಾ ಇದ್ವಿ. ಬೆಂಗಳೂರಲ್ಲಿ 3 ಲಾಲ್ಬಾಗ್ ಮಾಡಬೇಕು, 4 ಲಾಲ್ಬಾಗ್ ಮಾಡಬೇಕು, ಮಿನಿ ಲಾಲ್ಬಾಗ್ ಮಾಡಬೇಕು, ಈ ರೀತಿಯಂಥ ಪ್ರಪೋಸಲ್ಗಳು ಅನೇಕ ಸಂದರ್ಭದಲ್ಲಿ ಬರ್ತಾನೆ ಇತ್ತು. ಆದರೆ ನೀವು ಮಿಯಾಜಾಕಿ ಫಾರೆಸ್ಟ್ ಅನ್ನುವಂಥದ್ದನ್ನು ಒಂದು ಕಾನ್ಸೆಪ್ಟ್ ಮೂಲಕವಾಗಿ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡೋದಕ್ಕೂ ಕೂಡ ಹೊರಟು. ಕೇವಲ ಗಿನ್ನಿಸ್ ರೆಕಾರ್ಡ್ ಮಾಡೋದಕ್ಕೆ ಬೇಕಾಗಿ ಹೊರಟಿದೆ ಹೇಗೆ ಅಂತ ಇದು? ಇಲ್ಲ ನೋಡಿ, ನಾವು ಆಲ್ರೆಡಿ ಒಂದು 10-15 ಎಕರೆ ಮಿಯಾಜಾಕಿ ಮಾದರಿಯ ಮರ ಗಿಡಗಳನ್ನ ನಟ್ಟು ಬೆಳೆಸಿದ್ದೀವಿ. ನಮಗಿಂತ ಹೈಟಲ್ಲಿ ಈಗ ಆಲ್ರೆಡಿ ಬೆಳೆದಿದೆ. ಈಗ ನಾವು 15 ಲಕ್ಷ ಗಿಡ ನೆಡುವಂಥ ಒಂದು ಸ್ಕೀಮ್ ಹಾಕಿದ್ವಿ. ಸೊ ನಾನು ಅದನ್ನು, ಯಾಕೆಂದರೆ ಈ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜು ಇವೆಲ್ಲ ಲಾಸ್ಟ್ ಸಮ್ಮರ್ ನೋಡಿದ್ವಲ್ಲ, ಬೇಸಿಗೆ ಯಾವ ಥರ ಇತ್ತು ಅಂತ. ಆವಾಗ ನಾವು ಹೀಗೆ DK ಶಿವಕುಮಾರ್ ಅವರು ನಾವೆಲ್ಲ ಕೂತು ಮಾತಾಡುವಾಗ ಏನಾದರೂ ಮಾಡಬೇಕ್ರಿ, ನಾವು ಸುಮ್ಮನೆ ಕೂತ್ರೆ ಆಗಲ್ಲ ಅನ್ನೋ ಒಂದು ಭಾವನೆಯಿಂದ ಬಂತು. ಸೊ ನಾವು ಹೇಳಿದ್ವಿ, ಸರ್ ಒಂದು ಸ್ವಲ್ಪ ಮರ ಗಿಡಗಳು ನೆಡೋ ಕಾರ್ಯಕ್ರಮ ಮಾಡಿಬಿಡೋಣ. ಸೊ ಬಡ್ಜೆಟ್ ನಾವೆಲ್ಲ ನೋಡೋಣ ಸರ್, ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಆಯ್ತು ಮಾಡಿರಿ ಅಂತೇಳಿ ನಮಗೊಂದು ಸ್ಟಾರ್ಟ್ ಆಫ್ ಮಾಡಿದ್ದಕ್ಕೆ ನಾವೇನು ಮಾಡಿದ್ವಿ, ಒಂದು ಪ್ಲ್ಯಾನ್ ಮಾಡಿದ್ವಿ. ನಮ್ಮಲ್ಲಿ BDAಯಲ್ಲಿ 245ರಿಂದ 50 ಎಕರೆಯಷ್ಟು ಜಾಗ ಈ 15 ಲಕ್ಷ ಗಿಡ ನೆಟ್ಟಿರುವಂಥದ್ದು. ದ್ಯಾಟ್ಸ್ ನಾಟ್ ಎ ಜೋಕ್, ಅರ್ಥ ಆಯ್ತಲ್ವ? ಈ 250 ಎಕರೆ ಒಂದೇ ಪ್ಲಾಟ್ ಅಲ್ಲ. ಈಗ ಬಫರ್ ಝೋನು, ಇನ್ನೊಂದು ಝೋನು, ಮತ್ತೊಂದು ಝೋನೆಲ್ಲ ಇರೋದನ್ನೆಲ್ಲ ತೊಗೊಂಡು ಅಲ್ಲಲ್ಲಿ ಗ್ರೀನ್ ಏರಿಯಾ, ಅವು ಪಾರ್ಕು, ಆಟ ಆಡೋಕ್ಕೆ ಜಾಗ ಬಿಟ್ಟು ಬಾಕಿ ಇರೋದೆಲ್ಲ ನಮಗೊಂದು ಎಕ್ಸಸ್ ಬರುವಂಥದ್ದನ್ನೆಲ್ಲ ಸೇರಿಸಿ 3 ಕಡೆ, JP ನಗರ ಮತ್ತು ಬನಶಂಕರಿ ಆಮೇಲೆ ಕೆಂಪೇಗೌಡ 3 ಕಡೆ ಸೇರಿ ನಾವು ಈ ಒಂದು ಇದನ್ನು ಮಾಡಿದ್ವಿ. ನಾವು 15,60,000 ಗಿಡಗಳು ನಟ್ಟಿದ್ದೀವಿ. 60,160 ಏನೋ ಗಿಡ ನಟ್ಟಿದ್ದೀವಿ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅವರು ಆಡಿಟ್ ಮಾಡಿ ಇವಾಗ ನಮಗೆ ಮೋಸ್ಟ್ಲಿ ಈ ವೆಹಿಕಲ್ ಸರ್ಟಿಫಿಕೇಟ್ ಬರುತ್ತೆ. ಯಾರಿಗೆ ಬೆನಿಫಿಟ್ ಆಗುತ್ತೆ ಇದರಿಂದ? ಉದ್ಯಾನ ನಗರಿ ಬ್ಯಾಂಗ್ಳೂರಿಗೆ ಬೆನಿಫಿಟ್ ಆಗುತ್ತೆ. ಮುಂದಿನ ಉದ್ಯಾನ ನಗರಿ ಅಂತ ಹೇಳ್ತೀವಿ, ಆ ಉದ್ಯಾನಗಳು ಕಡಿಮೆ ಆಗ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಹೊಸ ಕಾನ್ಸೆಪ್ಟ್ಗಳು ಕೂಡ ಅತ್ಯಗತ್ಯ ಆಗಿದೆ. ಇವು ಗ್ರೀನರಿ, ಆಕ್ಸಿಜನ್ನು, ಇಟ್ಸ್ ಆಕ್ಸಿಜನ್ ಪಾರ್ಕ್ ಅದು ಆ್ಯಕ್ಚುಲಿ. ನೀವು ಅಲ್ಲಿ ಹೋಗಿ ಎನ್ವಿರಾನ್ಮೆಂಟಲಿಸ್ಟ್ಗಳಲ್ಲೂ ಕೂಡ ಇದರ ಬಗ್ಗೆ ಅವರದೇ ಆದಂಥ ಆಕ್ಷೇಪಗಳಿದ್ವು, ಅಥವಾ ಅವರಿಗೆ ಕನ್ವಿನ್ಸ್ ಆಗದೇ ಇರುವಂಥ ಪಾಯಿಂಟ್ಗಳು ಕೂಡ ಇರ್ಬೋದು, ಅಥವಾ ಮಿಯಾಜಾಕಿ ಅನ್ನುವಂಥದ್ದು ನಮ್ಮ ಇಲ್ಲಿಗೆ ಅದು ಹೊಂದಿಕೊಳ್ಳುವಂಥ ಮಾಡೆಲ್ ಅಲ್ಲ ಅನ್ನುವಂಥ ಅಭಿಪ್ರಾಯವೂ ಕೂಡ ವ್ಯಕ್ತವಾಯಿತು. ಇವುಗಳನ್ನು ಎಷ್ಟು ಮಟ್ಟಿಗೆ ಅಡ್ರೆಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರಿ? ನನಗೆ ಅದ್ರ ಬಗ್ಗೆ ನಾನು ಹೇಳೋದಾದರೆ ನಾವೊಂದು ಮಾಡಿದ್ದೀವಿ. ಆದರೆ ಈಗ ಯಾರಿಗಾದರೂ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ, ಇನ್ನೊಂದಿದ್ದರೆ ಬಂದು ಕೂತ್ಕೊಂಡು ನಮ್ಮ ಹತ್ರ ಚರ್ಚೆ ಮಾಡ್ಬೋದು. ನಮಗೆ ಈ ಥರ ಅಲ್ಲ, ಈ ಥರ ಮಾಡಬೇಕು ಅನ್ನೋದು ಹೇಳ್ಬೋದು. ಅದು ಯಾರು ಏನು ನಮಗೊಂದು ಲೆಟ್ರ್ ಕೂಡ ಬರೆದಿಲ್ಲ ಯಾರು ಈ ಥರ ಏನಾದರೂ. ಆಮೇಲೆ ಕಮೆಂಟ್ಸ್ ಮಾಡೋದು ಭಾಳ ಸುಲಭದ ಕೆಲಸ, ಏನು ಹೇಳಿ?
ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ. 80,000 ಜನ ಬಂದು ನಟ್ಟಿದ್ದಾರೆ ಆ ಗಿಡ. ಸಿ ಇಟ್ ವಾಸ್ 100% ಇನ್ವಾಲ್ವ್ಮೆಂಟ್ ಆಫ್ ಎವ್ರಿಬಡಿ. ಇಟ್ ಈಸ್ ನಾಟ್ ನಾನು ಒಬ್ಬ ಕೂತ್ಬಿಟ್ಟು ನಾನು ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಎಲ್ಲರೂ ಬೆಂಗಳೂರಲ್ಲಿ ಇರುವಂಥವ್ರು ಎಲ್ಲರೂ ಸೇರ್ ಮಾಡಿದ್ದಾರೆ. ಎಷ್ಟೋ ದೊಡ್ಡ ದೊಡ್ಡ ಕಂಪನೀಸು ಅವ್ರ ಚೇರ್ಮ್ಯಾನ್ ಎಲ್ಲ ಬಂದು ನಿಂತ್ಕೊಂಡು ನಟ್ಟು ಹೋಗಿದ್ದಾರೆ. ಅವ್ರಿಗೇನೋ ಒಂದು ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ. ಜೊತೆಗೆ ಅದನ್ನು 3 ವರ್ಷ ಟೇಕ್ ಕೇರ್ ಮಾಡಲಿಕ್ಕೆ CSR ಫಂಡಿಂದ ಎಲ್ಲ ಕಂಪನೀಸು, ಮಲ್ಟಿನ್ಯಾಷನಲ್ ಕಂಪನೀಸು, ಕಾರ್ಪೊರೇಟ್ಸು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇವತ್ತು 1450 ಬೋರ್ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ನಾವು ಪರ್ಕ್ಯುಲೇಷನ್ ವೆಲ್ ಮಾಡಿದ್ದೀವಿ. 1450 ಪರ್ಕ್ಯುಲೇಷನ್ ವೆಲ್ ಮಾಡಿದ್ದೀವಿ ಥ್ರೂಔಟ್ ನಮ್ಮ ಜುರಿಕ್ಷನಲ್ಲಿ ಬೇರೆ ಬೇರೆ ಕಡೆ ಮಾಡಿಕೊಂಡು. ಸೊ ನೀರನ್ನು ಗ್ರೌಂಡ್ ಲೆವೆಲಲ್ಲಿ ವಾಟರ್ ಇದು ಮೇಲೆ ಬರುವಂಥ ಪ್ರಯತ್ನ ಇದು BDA ಮಾಡ್ತಾಯಿದೆ. ಸೊ ಇದು CSR ಇದೆ ಅದರಲ್ಲಿ. ಸೊ CSR ಮಾಡೋಕ್ಕೆ ಜಾಗ ಮತ್ತು ಆ ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಡ್ಬೇಕಲ್ಲ ನಾವು. ಸೊ ಈ ಥರ ಸುಮಾರು ಐ ಮೀನ್ ಆ್ಯಕ್ಚುಲಿ ನನಗೆ ಸಿಕ್ಕಿರೋಂಥ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಯಾವ ಥರ ಅದರಿಂದ ನಮ್ಮ ಬೆಂಗಳೂರಿಗೆ ಒಳ್ಳೆಯದಾಗ್ಬೋದು ಅದನ್ನೆಲ್ಲ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ ನಾವು. ಸರ್ಕಾರದಲ್ಲಿ ಈಗ ಮುಖ್ಯಮಂತ್ರಿ ಬದಲಾವಣೆಯೊಂದಿಗೆ, ಸಂಪುಟ ಬದಲಾವಣೆಯೊಂದಿಗೆ, ಪ್ರಾಧಿಕಾರಗಳು ಇವೆಲ್ಲದರದ ಅಧ್ಯಕ್ಷರುಗಳ ಬದಲಾವಣೆಯ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ. ಹ್ಯಾರಿಸ್ ಅವರು BDA ಅಧ್ಯಕ್ಷರಾಗಿ ಮುಂದೆ, ಯಾಕಂದರೆ ಕೆಲವ್ರನ್ನ ಕನ್ವಿನ್ಸ್ ಮಾಡೋಕ್ಕೂ ಕೂಡ ಈ BDA ಅಧ್ಯಕ್ಷ ಸ್ಥಾನ ಅನ್ನೋದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಹುದ್ದೆಗಳಲ್ಲಿ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಹ್ಯಾರಿಸ್ ಅವರು ಇದರಲ್ಲಿ ಕಂಟಿನ್ಯೂ ಆಗ್ತಾರಾ? ಬದಲಾವಣೆ ಮಾಡಲ್ಲ ಅನ್ನೋದು ನನ್ನ ಎಗೈನ್ ನಾನು ಎಲ್ಲಿಗೆ ಹೋಗ್ತೀನಿ ಅಂದರೆ ನಾನು ಮೊದಲು ಹೇಳಿದ್ನಲ್ಲ, ನಮ್ಮನ್ನು ಬದಲಾಯಿಸಿದ್ರೆ ಅದರಿಂದ ನಷ್ಟ ಯಾರಿಗೆ? ಈ ನಗರಕ್ಕೆ, ಈ ನಗರದಲ್ಲಿ ಇರುವಂಥ ಜನರಿಗೆ ನಷ್ಟ ಆಗ್ತದೆ. ಯಾಕೆಂದರೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ಮಂತ್ರಿಗಳು ಕಂಟಿನ್ಯೂ ಮಾಡಿಲ್ವ ಈಗ? ಸೊ ಚೇರ್ಮನ್ ಎಲ್ಲರನ್ನ ತೆಗಿಬೇಕಂತ ಏನಿಲ್ಲ, ಯಾರು ಬೇಕಿದ್ರೆ ರಿಪ್ಲೇಸ್ಮೆಂಟ್ ಎಗೈನ್ ಇದೆಲ್ಲ ನಾನು ವೈಯಕ್ತಿಕವಾಗಿ ನಾನೇನು ಕಮೆಂಟ್ ಮಾಡೋ ಅಂಥದ್ದಲ್ಲ. ಇದು ನಾಯಕತ್ವ ಮಾಡಬೇಕಾಗಿರುವಂಥ ಕೆಲಸ. ಹ್ಯಾರಿಸ್ ಅವರು ಮಂತ್ರಿ ಆಗೋದಕ್ಕೆ ಅಥವಾ ಬೇರೇನೇನೋ ಅವರ ರಾಜಕೀಯದ ಬೆಳವಣಿಗೆ ಅವರ ಮಗನ ಕಾರಣಕ್ಕಾಗಿಯೂ ಕೂಡ ಅದು ಮಿಸ್ ಆಗ್ತಾ ಇದೆ ಅನ್ನುವಂಥದ್ದು, ಇದು ಹೌದಾ? ಮೊಹಮ್ಮದ್ ನಲ್ಪಾಡ್ ಅವರ ವಿಚಾರ ಅನೇಕ ಸಂದರ್ಭಗಳಲ್ಲಿ ಮುನ್ನೆಲೆಗೆ ಬರುತ್ತೆ. ಇನ್ಫ್ಯಾಕ್ಟ್ ಮೊಹಮ್ಮದ್ ನಲ್ಪಾಡ್ ಕೂಡ ಒಂದು ಸಲ ಒಂದು ಮಾತನ್ನು ಹೇಳಿದರು. ಈಗ ಅದು ಇತ್ತೀಚೆಗಾದಂಥ ಕೆಲವು ರೇಡ್ಗಳ ಸಭೆಯಲ್ಲಿ ನನ್ನ ವಿಚಾರವನ್ನು ಇಟ್ಕೊಂಡು ನಮ್ಮಪ್ಪ ಮಂತ್ರಿ ಆಗೋದನ್ನು ಆಗ್ತಾ ಇದ್ದಾರೆ, ಅದನ್ನು ತಪ್ಪಿಸೋದಕ್ಕೆ ಬೇಕಾದ ಪ್ರಯತ್ನ ನಡೀತಿದೆ ಅಂತಕೊಂಡು. ಯಾವ ಕಾರಣಕ್ಕಾಗಿದ್ದು? ಪಾಪ ಒಬ್ಬ ಲೀಡ್ರ್ ಆಗಿರುವಂಥ ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ಅವನಿಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆಯಾ ಅನ್ನೋದು ಕೂಡ ನಾನು ಆಲೋಚನೆ ಮಾಡಬೇಕು. ಯಾಕೆಂದರೆ ಟಾರ್ಗೆಟ್ ಮಾಡುವಂಥದ್ದು ಕೂಡ ನಮ್ಮ ಮಧ್ಯದಲ್ಲಿದೆ. ನಾನು ಸಿಕ್ಕಿಲ್ಲ ಅಂದರೆ ಮಗ ತಗೊಳ್ಳೋದು, ಮಗನ ಇದು ಮಾಡೋದು, ಇನ್ನೊಬ್ಬರನ್ನ ಮಾಡೋದು. ಇವೆಲ್ಲ ರಾಜಕೀಯ ಭಾಳ ಅದೇ ನಾನು ಹೇಳಿದ ಕೀಳು ಮಟ್ಟದ ರಾಜಕೀಯಕ್ಕೆ ನಾವು ಹೋಗಬಾರ್ದು. ಪ್ರತಿ ಬಾರಿಯೂ ಕೂಡ ಮೊಹಮ್ಮದ್ ನಲ್ಪಾಡ್ ಅಂತ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಹರಿಪ್ರಸಾದ್. ಯಾಕೆಂದರೆ ನೋಡಿ, ಅದೆಲ್ಲ ಆದಮೇಲೆ ಅವನು ಯೂತ್ ಕಾಂಗ್ರೆಸ್ ಸ್ಟೇಟ್ ಪ್ರೆಸಿಡೆಂಟ್ ಆಗ್ತಾನೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾನೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾನೆ. ಸೊ ಒಂದು ಸರಿ ಒಬ್ಬ ತಪ್ಪು ಮಾಡಿದರೆ ಅದನ್ನೇ ಪದೇ ಪದೇ ಹೇಳಿ ಅದನ್ನೇ ಇದು ಮಾಡೋದು ಎಷ್ಟು ಸರಿ ನನಗೆ ಗೊತ್ತಿಲ್ಲ. ನಾವು ಅವಕಾಶ ಕೊಡಬೇಕಲ್ವ ಸರಿ ಹೋಗ್ಲಿಕ್ಕೆ ಕೂಡ. ಒಬ್ಬರಿಗೆ ಸರಿಯಾಗಿ ಬದುಕಲಿಕ್ಕೆ ಅವಕಾಶನೇ ಕೊಡಲ್ಲ ನಾವು, ಮತ್ತೆ ಅದನ್ನೇ ಹೇಳ್ತೀವಿ, ಅದನ್ನೇ ಆಗ್ತೀವಿ ಅಂದರೆ ಅದು ಸರಿನಾ? ನಿಮ್ಮ ಕಡೆಯಿಂದ ಮಾಡಿದಂಥ ಆರೋಪ ವೋಟ್ ಚೋರಿ ಆಗುತ್ತೆ, ವೋಟ್ ಚೋರಿ ಆಗ್ತಾ ಇದೆ ಅನ್ನೋಂಥದ್ದು ಮಹದೇವಪುರದ ಎಕ್ಸಾಂಪಲ್ ಮೂಲಕವಾಗಿಯೇ, ಅದು ನಮ್ಮ ಬೆಂಗಳೂರು ನಗರದ್ದೇ ಕಾನ್ಸ್ಟಿಟ್ಯೂನ್ಸಿಯನ್ನು ಇಟ್ಟುಕೊಂಡೇ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಆರೋಪ ಮಾಡಿದ್ರು. ಬಹುಶಃ ಇದೆಲ್ಲವನ್ನು ಕೂಡ ಈ SIR ತೊಡೆದು ಹಾಕುತ್ತಾ, ಈ ರೀತಿಯಂಥ ವೋಟ್ ಚೋರಿ ಮಾಡ್ತಾ ಇದ್ದಂಥವ್ರನ್ನು ಕೂಡ ತೆಗೆದು ಹಾಕೋದಕ್ಕೆ ಯಶಸ್ವಿ ಆಗುತ್ತೆ? ನನಗೆ ಇದು SIR ಆ್ಯಕ್ಚುಲಿ ಐ ಥಿಂಕ್ ಇಟ್ಸ್ ಅ ಕ್ಲೀನಪ್ ಡ್ರೈವ್ ಕಾಣ್ತದೆ ಅದು. ಸೊ ಈ ಥರ ಡಬಲ್ ವೋಟು ಇರಲ್ಲ. ಈಗ ನಮ್ಮಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ, ಕನಕಪುರ ಇರೋರು ಅಲ್ಲೂ ಇಲ್ಲೂ ಇದ್ದರೆ ಅವನು ಇವಾಗ ಅಲ್ಲಿ ಇಟ್ಕೊಳ್ತಾನೆ, ಇಲ್ಲ ರಾಮನಗರ ಇಟ್ಕೊಳ್ತಾನೆ, ಇಲ್ಲ ಮೈಸೂರು ಇಟ್ಕೊಳ್ತಾನೆ. ಸೊ ಎಲ್ಲಾದರೂ ಒಂದು ಕಡೆ ಇಡಬೇಕು ಅನ್ನೋದೊಂದು ಕಡ್ಡಾಯವಾದರೆ ಸೊ ವೋಟು ಇಟ್ ಬಿಕಮ್ಸ್ ಆಮೇಲೆ ಇನ್ನೊಂದೇನೆಂದರೆ, ಈಗ ಪಾಸ್ಪೋರ್ಟ್ ಈಸ್ ನಾಟ್ ಎ ಡಾಕ್ಯುಮೆಂಟ್ ಟು ಪ್ರೂವ್ ಸಿಟಿಸನ್ಶಿಪ್. Aadhaar card is not a document to prove citizenship. Then what is the document to prove citizenship? Is only voter card. Alva? So that will be a bigger concern now. So we should have a voter card. Ello on kade irlebeku. Otherwise you are at question whether you are an Indian or not. 2028 ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಕೆಲಸ ಮಾಡ್ತಾ ಇದೆ. ಮುಖ್ಯಮಂತ್ರಿಯವರ ಆಪ್ತ ಬಳಗದಲ್ಲಿರುವಂಥ ಶಾಸಕರಲ್ಲಿ ತಾವು ಕೂಡ ಒಬ್ಬರು, ಮತ್ತು ಕಾಂಗ್ರೆಸ್ನ ಒಬ್ಬ ಹಿರಿಯ ಶಾಸಕನಾಗಿಯೂ ಕೂಡ. ಎಷ್ಟು ಮಟ್ಟಿಗೆ 2028 ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸ ನಿಮಗಿರುವಂಥದ್ದು? ನನ್ನ ವೈಯಕ್ತಿಕವಾಗಿ ನನ್ನ ಹತ್ರ ಕೇಳಿದ್ರೆ 100% ನಾವು ಗೆಲ್ತೀವಿ.
ಯಾಕೆಂದರೆ ನಾವು ಇವತ್ತು ಜನಪರ ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಾಗೆ ಹೋದ ಸರಿ ಸರ್ಕಾರ ಕೊಡಲಿಲ್ಲ, ಲಾಸ್ಟ್ ಗೌರ್ಮೆಂಟ್ ಕೊಡಲಿಲ್ಲ. ನಾವು ಗೆಲ್ಲದೆ ಇರೋಕ್ಕೆ ನಮ್ಮಿಂದಲೇ ಏನಾದರೂ ಆಗಬೇಕೇ ಹೊರತು ವಿರೋಧ ಪಕ್ಷದಿಂದ ಏನೂ ಸಾಧ್ಯವೇ ಇಲ್ಲ ಹರಿಪ್ರಸಾದ್ ಅವರೇ. ಜೊತೆಗೆ ಗ್ಯಾರಂಟಿಗಳು ನೇರವಾಗಿ ಜನಕ್ಕೆ ತಲುಪಿದೆ. 65,000 ಕೋಟಿ ರೂಪಾಯಿ ವರ್ಷಕ್ಕೆ ನೇರವಾಗಿ ಜನಕ್ಕೆ ತಲುಪ್ತಾ ಇದೆ. ಅದರ ರಿಸಲ್ಟೇ ನಮ್ಮ GDP ಬೆಟರ್ ಆಗಿರೋದು. ಇದು ಬರೀ ಸುಮ್ಮನೆ ಏನೋ ಹೆಸರಿಗೆ ಹೇಳುವಂಥ ಕಾರ್ಯಕ್ರಮ ಅಲ್ಲ ಅದು. ಸೊ GDP ಯಾವಾಗ ನಮ್ಮದು ಬೆಟರ್ ಆಯಿತು ಅಂದರೆ ಸರ್ಕ್ಯುಲೇಷನ್ ಆಫ್ ಫಂಡ್, ಈ 65,000 ಕೋಟಿ ರೂಪಾಯಿ ಜನರ ಕೈಯಲ್ಲಿ ತಿರುಗಾಡೋಕ್ಕೆ ಶುರು ಆದಾಗ ನಮ್ಮ GDP, ಸೊ ಆ ಬೆನಿಫಿಟ್ ಯಾರಿಗೆ ಸಿಕ್ಕಿದೆ? ನಮ್ಮ ರಾಜ್ಯದ ಮತದಾರರ ಬಂಧುಗಳಿಗೆ ಸಿಕ್ಕಿರುವಂಥದ್ದು. ಖಂಡಿತವಾಗಿ ಅವರೇನು ಅಷ್ಟು ದಡ್ರ, ಇಷ್ಟೊಂದು ಸಹಾಯ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ ಮೇಲೆ ಮತ್ತೊಂದು ಸರಿ ಅದೇ ಸರ್ಕಾರ ತಂದರೆ ಇನ್ನೂ ಅನುಕೂಲ ಆಗುತ್ತಲ್ಲ ಅವ್ರಿಗೆ. ಜೊತೆಗೆ 3 ವರ್ಷ ಸಿದ್ದರಾಮಯ್ಯ ಅವರೂ ಒಳ್ಳೆ ಒಂದು ಸರ್ಕಾರ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇವೆಲ್ಲ ಬಂದರೆ ಖಂಡಿತವಾಗಿ ನಮ್ಮ ಸರ್ಕಾರ 28ಅಲ್ಲಿ 100% ಕಾಂಗ್ರೆಸ್ ಸರ್ಕಾರ ಮತ್ತೆ ಬರುತ್ತೆ ಅನ್ನೋ ನಂಬಿಕೆ ನಾನು ಜನರ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಕೇವಲ ನನ್ನ ಮಾತು ಮಾತ್ರ ಅಲ್ಲ. ಜನಕ್ಕೆ ಒಳ್ಳೆಯದಾಗಬೇಕು, ಈ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ದೇಶದ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥವ್ರು ನಾವು ಆಗಬೇಕು. ಅದರಲ್ಲಿ ಕಾಂಪ್ರಮೈಸ್ ಮಾಡಲೇಬಾರ್ದು. ನನ್ನ ಪಕ್ಷನೋ ನಿಮ್ಮ ಪಕ್ಷನೋ ಬೇರೆ ಪಕ್ಷನೋ, ಯಾವ ಪಕ್ಷ ಈ ರಾಜ್ಯ ಜನ ಈ ಸಂವಿಧಾನದ ಪರವಾಗಿರುತ್ತೆ ಆ ಪಕ್ಷ ಬರಬೇಕು. ಥ್ಯಾಂಕ್ ಯು ಹ್ಯಾರಿಸ್ ಅವರು. ಇಷ್ಟೊತ್ತು ನಮ್ಮ ಜೊತೆಗೆ ಭಾಳಷ್ಟು ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ಮಾತನಾಡೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಹರಿಪ್ರಸಾದ್, ತುಂಬ ಸಂತೋಷ. ಇದು ಹ್ಯಾರಿಸ್ ಅವರ ನೇರವಾದಂತಹ ಮಾತು. ನಮಸ್ಕಾರ.